ಇನ್ನು ಈ ರೀಲ್ಸ್ ರಾಣಿ ವಿರುದ್ಧ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಕಿಡಿಕಾರಿದ್ದಾರೆ. ಯಾಕೆ ಅಂತಂದ್ರೆ ಮಗುವನ್ನ ಅಕ್ರಮವಾಗಿ ದತ್ತು ಪಡೆದಿದ್ದಾರೆ, ಯಾವ ಕಾನೂನನ್ನು ಪಾಲಿಸಿಲ್ಲ ಅಂತ. ಸೋನು ಗೌಡ ಅಧಿಕೃತವಾಗಿ ಆ ಮಗುವನ್ನ ದತ್ತು ಪಡೆದಿಲ್ಲ, ಕಾನೂನಾತ್ಮಕವಾಗಿ ಮಗುವನ್ನ ಅಕ್ರಮವಾಗಿ ದತ್ತು ತಗೊಂಡಿದ್ದಾರೆ. ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸಿಲ್ಲ, ಮಗು ಮತ್ತು ಕುಟುಂಬದವರ ಮಾಹಿತಿಯನ್ನ ರೀಲ್ಸ್ನಲ್ಲಿ ಬಹಿರಂಗಪಡಿಸಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೋನು ಶ್ರೀನಿವಾಸ್ ಗೌಡ ಮದುವೆ ಆಗಿಲ್ಲ, ಮಗುವಿಗೂ ದತ್ತು ಪಡೆದವ್ರಿಗೂ 25 ವರ್ಷ ವಯಸ್ಸಿನ ಅಂತರ ಇರಬೇಕು, ಈ ಯಾವುದನ್ನು ಕೂಡ ಆಕೆ ಪಾಲಿಸಿಲ್ಲ ಅಂತ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಗೀತಾ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಟಿ ಸೋನು ಶ್ರೀನಿವಾಸ್ ಗೌಡ ಮಗುವನ್ನ ಅಕ್ರಮವಾಗಿ ದತ್ತು ಪಡೆದುಕೊಂಡಿದ್ದೀನಿ ಅನ್ನೋ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುವಿನ ಸಮೇತ ಫೋಟೋ ವಿಡಿಯೋಗಳನ್ನು ಹಂಚಿಕೊಂಡಿದ್ರು. ಈ ಸಂಬಂಧ ಮಕ್ಕಳ ರಕ್ಷಣಾ ಪರಿವೀಕ್ಷಣಾಧಿಕಾರಿ ಗೀತಾರವರು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಇದೀಗ ನಟಿ ಸೋನು ಶ್ರೀನಿವಾಸ್ ಗೌಡರನ್ನ ಬಂಧನ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರಿ ಗೀತಾ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ತಮಗೆ ಈ ವಿಚಾರ ಹೇಗೆ ಗೊತ್ತಾಯ್ತು, ಏನಂತ ದೂರು ಕೊಟ್ಟಿದ್ದೀರಿ? ಸರ್, ನಮಗೆ ವಿಚಾರ ಬಂದ್ಬಿಟ್ಟು ಯಾರೋ ಸಾರ್ವಜನಿಕರಿಂದ ಬಂದಿಲ್ಲ, ವಿಡಿಯೋಗಳನ್ನ ನಾವು ನೋಡಿ ನಮ್ಮ ಇಲಾಖೆಯ ಅರುಂಧತಿ ಮೇಡಮು, ಆಶಾ ಮೇಡಮು, ನಾವು ಇಲಾಖೆನಲ್ಲಿ ಕುತ್ಕೊಂಡಿದ್ದಾಗ ಒಂದು ವಿಡಿಯೋ ಬಂತು, ಯೂಟ್ಯೂಬ್ ವಿಡಿಯೋ ಈ ಥರ ಬಂದಿದೆ. ವಿಡಿಯೋದಲ್ಲಿ ನಾನು ದತ್ತು ತಗೊಂಡಿದ್ದೀನಿ, ಅದನ್ನು ಕಾನೂನು ಪ್ರಕಾರವಾಗಿ ತಗೊಂಡಿದ್ದೀನಿ ಅಂದರೆ ನಮ್ಮ ಇಲಾಖೆಗೆ ಒಂದು ಇನ್ಫಾರ್ಮೇಷನು ಇಲ್ಲ, ಇವ್ರ ಪ್ರಕಾರವಾಗಿ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿಲ್ಲ ಅವರು. ಹಂಗಂತ 5 ಡೇಸ್ನಿಂದ ನಾವು ಫುಲ್ ವೆರಿಫಿಕೇಷನ್ ಮಾಡಿದ್ದೀವಿ. ಅರುಂಧತಿ ಮೇಡಮು, ಆಶಾ ಮೇಡಮು ಎಲ್ಲರೂ ವೆರಿಫಿಕೇಷನ್ ಮಾಡಿದ್ರೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಅರ್ಜಿ ಹಾಕಿರುವುದಿಲ್ಲ. ಇದು ಈಗ ಇವರು CARA ಮುಂದೆ ಮತ್ತು SARA ಮುಂದೆ, ಕೇಂದ್ರ ದತ್ತು ಮಂಡಳಿ, ರಾಜ್ಯ ದತ್ತು ಮಂಡಳಿಗಳ ಮುಂದೆ ಇವರು ಅಪ್ಲಿಕೇಶನ್ ಅನ್ನು ಹಾಕೊಂಡಿಲ್ಲ. ಬಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡವ್ರೆ ಕಾನೂನು ಪ್ರಕಾರವಾಗಿ ಮಗುವನ್ನ ದತ್ತು ಪಡೆದುಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಯಾವ್ಯಾವ ರೂಲ್ಸ್ ಅನ್ನ ವೈಲೇಷನ್ ಮಾಡಿದ್ದಾರೆ? ಕಾನೂನು ಅಂದ್ರೆ ಏನು ಸರ್? ಯಾರಿಗೆ ಹೇಳಿದ್ದೀರಾ? ಕಾನೂನು ಅಂದ್ರೆ ರೂಲ್ಸ್ ಫಾಲೋ ಮಾಡಲಿಲ್ಲ ಅಲ್ಲ. ಕಾನೂನು ಉಲ್ಲಂಘನೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಕಾನೂನು ಪಾಲಿಸಿದ್ದೀವಿ ಅಂತಾನು ಹೇಳಿದ್ರು. ಸೊ ಹೂ ಇಸ್ ದ ಹೆಲ್ಪ್ ಟು ಶೋ ದ ಕಿಡ್ ಇನ್ ಫ್ರಂಟ್ ಆಫ್ ದಿ ಮೀಡಿಯಾ? ನೀವು ಏನಂತ ತೋರಿಸ್ತಾ ಇದ್ದೀರಾ? ಮಗುನ ತೋರಿಸ್ಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ತೋರಿಸ್ಕೊಳ್ಳಿ, ಒಳ್ಳೇದು ಮಾಡಿ, ಮಗುಗೆ ಒಳ್ಳೇದು ಮಾಡಬೇಡಿ ಅಂತ ನಾವು ಹೇಳ್ತಿಲ್ಲ. ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮಗು ಕೈಯಲ್ಲಿ ಹೇಳಿಸಿ, ನಾನು ಮಗುಗೇನೋ ಚಿನ್ನ, ಬೆಳ್ಳಿ, ವೈಡೂರ್ಯ ಏನಾದರೂ ಕೊಡಿಸಿರಿ. ನೀವು ಹೇಗೆ ಹೇಳ್ತೀರಾ? ನಿಮ್ಮ ಮಕ್ಕಳಿಗೆ ಕೊಡಿಸಿರೋದನ್ನ ನೀವು ಹೇಳ್ತೀರಾ ಪಬ್ಲಿಕ್ ಮುಂದೆ, ನಾನು ಇದನ್ನು ಕೊಡಿಸಿದ್ದೀನಿ ಅಂತ? ಆ್ಯಸ್ ಎ ಓನ್ ಪೇರೆಂಟ್ ನೀವು ಹೇಳ್ತೀನಿ ಅಂದರೆ ಹೇಳಿ, ನೀವು ಕರೆಕ್ಟಾಗಿದ್ದೀರಾ, ನಾವು ರಾಂಗ್ ಏನಾದರೂ ಮಾಡಿದ್ದೀವಾ ನಮ್ಮ ಕಡೆಯಿಂದ? ನೀವೇ ಹೇಳಿ. ಈಗ ಅದು ಆಕೆ ಒಂದಷ್ಟು ಅಂದರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಹಣವನ್ನು ಮಗುವಿನ ಕುಟುಂಬಕ್ಕೆ ಕೊಡ್ತೀನಿ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಹೇಳ್ಕೊಂಡಿದ್ರು ಅಂತ. ಸೊ ಸೋಷಿಯಲ್ ಮೀಡಿಯಾದಿಂದ ಬಂದಿರೋ ಹಣವನ್ನು ಮಗುವಿನ ತಂದೆ ತಾಯಿಗರಿಗೆ, ಪೋಷಕರಿಗೆ ಕೊಡ್ತೀವಿ ಅಂದರೆ ಇಲ್ಲಿ ಮಗುವಿನ ಮಾರಾಟ 370 IPC ಸೆಕ್ಷನ್ ಆಗಿದೆಯಾ? ಆಗಿದೆ, 100% ಆಗಿದೆ ಅಲ್ಲ ಸರ್? ಹಂಗಂದರೆ ಮಗು ಅಂದರೆ ನೀವೇನಂತ ತಿಳ್ಕೊಂಡಿದ್ದೀರಾ? ನಾನು 4-5 ಮಗುನ ಎತ್ಕೊಂಡ್ಬಿಡ್ತೀನಿ, ಬೇರೆಯವ್ರಿಗೆ ಮಾರಿಬಿಡ್ತೀನಿ ಅಂದರೆ? ನಾವು ಇಲಾಖೆಯವರು ಏನು ಮಾಡ್ತಾ ಇದ್ದೀವಿ? ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ. ನೀವು ಎಲ್ಲೇ ಆಗಲಿ ಥ್ರೂ ಔಟ್ ಇಂಡಿಯಾದಲ್ಲಿ, ನೀವು ಥ್ರೂ ಔಟ್ ಇಂಡಿಯಾನೇ ಅಲ್ಲ, ಥ್ರೂ ಔಟ್ ವರ್ಲ್ಡಲ್ಲಿ ಮಗುನ ಯೂಸ್ ಮಾಡಿಕೊಂಡ್ರೆ ನಾವು ಸುಮ್ಮನೆ ಇರೋದಿಲ್ಲ. ಆ್ಯಕ್ಚುಲಿ ನಮಗೆ ಸಾರ್ವಜನಿಕರಿಂದ ದೂರು ಬಂತು, ಈ ಥರ ಮಕ್ಕಳ ರಕ್ಷಣೆಯಲ್ಲಿ ನೀವು ನಿರತರಾಗಿದ್ದೀರಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳನ್ನೆಲ್ಲ ದುರುಪಯೋಗ ಪಡಿಸ್ಕೋತಾ ಇರೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ, ಇದು ಏನು ಕಾನೂನು ಕ್ರಮ ಕೈಗೊಳ್ಳೋಕ್ಕಾಗಲ್ವಾ ಅಂತ ಕೇಳಿದ್ರು. ಸೊ ಅದಾದ ನಂತರ ನಾವು ಸಾಕಷ್ಟು ವೀಡಿಯೋಸು ಅವ್ರದ್ದು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ವಿ. ಮತ್ತು ಅವ್ರ ಪೇರೆಂಟ್ಸ್ ಕೂಡ 4-6 ಮಕ್ಕಳ ಜೊತೆ ನಿಂತ್ಕೊಂಡು ರಾಯಚೂರು ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಮಗುನ ಕೊಡೋ ರೀತಿಯೆಲ್ಲ ವೀಡಿಯೋಸ್ ಮಾಡಿರೋದು ಗಮನಕ್ಕೆ ಬಂತು. ನೆಕ್ಸ್ಟ್ ನಮ್ಮ ಹೈಯರ್ ಆಫೀಸರ್ಸ್ಗೆ ನಾವು ಗಮನಕ್ಕೆ ತಂದು ಅವರ ಮಾರ್ಗದರ್ಶನದ ಮೇರೆಗೆ ನಾವು ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಮುಂದಾದ್ವಿ. ಈಗ FIR ಮಾಡಿದ್ದೀವಿ. ಆ ಹುಡುಗಿದು ಇದನ್ನು ಸಿಕ್ಕಿರಲಿಲ್ಲ, ನಮಗೆ ಯಾವುದೇ ರೀತಿ ಡಾಕ್ಯುಮೆಂಟ್ ಸಿಕ್ಕಿರಲಿಲ್ಲ, ವಿಳಾಸ ಸಿಕ್ಕದ ಕಾರಣ ನಾವು ಇಲ್ಲೇ ಆನೇಕಲ್ ಪೊಲೀಸ್ ಠಾಣೆಯಲ್ಲೇ ನಾವು FIR ಮಾಡಿಸ್ಲಿಕ್ಕೆ ಹೋಗಿದ್ವಿ. ಈ ವ್ಯಾಪ್ತಿಯಲ್ಲಿ ಬರದ ಕಾರಣ ನೀವು SP ಆಫೀಸ್ಗೆ ಹೋಗ್ಬಿಟ್ಟು ಕ್ರೈಮ್ ಬ್ರಾಂಚಲ್ಲಿ FIR ಮಾಡಿಸಿ ಅಂತ ಹೇಳಿದರು. ಅದಾದಮೇಲೆ ಇದು ವಿಳಾಸ ನಮಗೆ ಟ್ರೇಸ್ ಔಟ್ ಆಗಿ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡಿದ್ದಾರೆ ಅನ್ನೋ ವಿಚಾರ ಎಲ್ಲ ಗೊತ್ತಾಯಿತು.